ಧನುರಾಶಿ ಆತ್ಮೀಯರಿಂದ ಮನಸ್ಸಿಗೆ ನೋವಾಗುತ್ತೆ. ಯಾರನ್ನ ನೀವು ತುಂಬಾ ಹಚ್ಕೊಂಡಿರ್ತೀರಿ, ಇವರೇ ನಮ್ಮವರು, ಇವ್ರನ್ನ ಬಿಟ್ರೆ ಇಲ್ಲ ಅಂತ ಹೇಳಿ ನೀವು ಅಂದುಕೊಂಡಿರ್ತೀರಿ, ಅಂಥವರಿಂದಲೇ ನೋವಾಗುವಂಥದ್ದಾಗುತ್ತೆ. ಗೊಂದಲವಿರತಕ್ಕಂತಹ ಯಾವ ಕೆಲಸಗಳನ್ನು ಮಾಡಬೇಡಿ. ನಿಮಗೊಂದು ಸ್ವಲ್ಪ ಅನುಮಾನ ಬಂದರೂ ಕೂಡ ಆ ಕೆಲಸವನ್ನ ಬಿಟ್ಬಿಡಿ ಅಂತ ಹೇಳಿ ಅರ್ಥ. ವಿನಾಕಾರಣ ಒತ್ತಡವನ್ನು ಹೆಚ್ಚು ಮಾಡ್ಕೊಳ್ತೀರಿ, ಅದು ಬೇಡ. ವಿದ್ಯಾರ್ಥಿಗಳಿಗೆ ತುಂಬ ಕಷ್ಟದ ಸಮಯ, ಕಷ್ಟದ ದಿವಸ ಇದು. ಶತ್ರುಗಳನ್ನು ಎದುರಿಸೋದಕ್ಕೆ ಮಾನಸಿಕವಾದಂತಹ ಸಿದ್ಧತೆ ಇರಲಿ. ಯಾಕೆಂದರೆ ಯಾವ ಕ್ಷಣದಲ್ಲಿ ವಿರೋಧಿಗಳು ಯಾವ ರೀತಿಯಲ್ಲಿ ಆಕ್ರಮಣ ಮಾಡ್ತಾರೋ, ಏನು ಪ್ರಶ್ನೆ ಕೇಳ್ತಾರೋ, ಯಾವ ರೀತಿ ವ್ಯಂಗ್ಯವಾಡ್ತಾರೋ, ಇದೆಲ್ಲದಕ್ಕೂ ಉತ್ತರವನ್ನು ನೀಡಲೇಬೇಕಾದಂತಹ ಅನಿವಾರ್ಯ ಇರುತ್ತೆ. ಮಾನಸಿಕವಾಗಿ ಅದಕ್ಕೆ ಸಿದ್ಧವಾಗಿರಬೇಕು. ಆತುರವಾದಂತಹ ನಿರ್ಧಾರಗಳಿಂದ ತಪ್ಪಿಸ್ಕೊಳ್ಬೇಕು ಅಂತ ಅರ್ಥ. ಹಾಗೆ ಮನಸ್ಸಿನ ಸಮಾಧಾನಕ್ಕೆ ಎಲ್ಲವೂ ಕೂಡ ನನಗೆ ಸಮಾಧಾನಕರವಾಗಿ ನಡೆಯಲಿ ಈ ದಿವಸ ಅಂತ ಹೇಳಿ ಆ ಪ್ರಾರ್ಥನೆಗೋಸ್ಕರವಾಗಿ ಶಿರಡಿ ಸಾಯಿಬಾಬಾರನ್ನ ಮನಸಾರೆ ಪ್ರಾರ್ಥನೆ ಮಾಡಿ ಆ ಸದ್ಗುರುಗಳ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ, ನಿಮ್ಮ ಪರಿವಾರಕ್ಕೆ ದೊರಕಲಿ. ಶುಭವಾಗಲಿ. ಮಕರ ರಾಶಿ ಬಂಧುಗಳಿಂದ, ಹತ್ತಿರದ ಸ್ನೇಹಿತರಿಂದ ಕೆಲವಾರು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಟೀಕೆಗೆ ಒಳಗಾಗ್ತೀರಿ, ಟೀಕೆಗೆ ಗುರಿಯಾಗ್ತೀರಿ, ಅಪಹಾಸ್ಯ ಮಾಡ್ತಾರೆ. ನಿಮ್ಮ ನಡವಳಿಕೆಯೂ ಕೂಡ ಹಾಗೆ ಇರುತ್ತೆ. ಅದಿಲ್ಲ ಅಂತಾದ್ರೆ ಯಾಕೆ ಸುಮ್ಮನೆ ಯಾರೋ ಟೀಕೆ ಮಾಡ್ತಾರೆ ಅನ್ನುವಂಥದ್ದು. ಕುಟುಂಬದವರ ಯಾವುದೇ ರೀತಿಯ ಸಹಕಾರ ನಿಮಗೆ ಈ ದಿವಸ ಸಿಕ್ಕೋದಿಲ್ಲ. ಹಾಗಾಗಿ 150 ಭಾಗ ನಿಮ್ಮ ಶಕ್ತಿ ಅಥವಾ ಸಾಮರ್ಥ್ಯ, ನಿಮ್ಮಲ್ಲಿರ್ತಕ್ಕಂತಹ ಯಾವುದೋ ಒಂದು ನಂಬಿಕೆ ಎಲ್ಲ ಬಿದ್ದು ಹೋಗ್ಬಿಡುತ್ತೆ. ಕಾರಣ ಮನೆಯವರದೇ ಸಹಕಾರ ಇಲ್ಲ. ಏನು ಮಾಡ್ತೀರಿ? ಇದು ಗಮನಿಸಬೇಕಾದ್ದು. ಅತಿಯಾದಂತಹ ವಿಶ್ವಾಸ ಈ ಸ್ಥಿತಿಗೆ ತಂದಿರಿಸುತ್ತೆ. ತುಂಬಾ ನಂಬುವಂತಹದ್ದು, ಓವರ್ ಕಾನ್ಫಿಡೆನ್ಸ್, ಇವರೆಲ್ಲರೂ ನನ್ನ ಜೊತೆಗಿದ್ದಾರೆ ಅಂತ ಹೇಳಿ ನಂಬಿ ಮುಂದುವರಿತಕ್ಕಂಥದ್ದು, ಈ ರೀತಿಯ ಪರಿಸ್ಥಿತಿಗೆ ಅದು ತಂದು ನಿಲ್ಲಿಸುತ್ತೆ. ಅಂತಂದ್ರೆ ಪೂರ್ವ ನಿಯೋಜನೆ ಅಂತ ಹೇಳಬೇಕಾ, ಅಥವಾ ಸಮಯವನ್ನ ನೋಡಿ ಇವರೆಲ್ಲ ಕೈ ಕೊಟ್ಟಿದ್ದಾರೆ ಅಂತ ಹೇಳಬೇಕಾ? ಎಲ್ಲವನ್ನೂ ಕೂಡ ಹತ್ತಿರದಲ್ಲಿ ಇದ್ದು ನೋಡಿದಂತಹ ನೀವೇ ನಿರ್ಧರಿಸಬೇಕಾದಂಥದ್ದು. ಆತಂಕವನ್ನು ಮಾಡಿಕೊಳ್ಬೇಡಿ, ಸಮಾಧಾನದಿಂದ ಇರಿ, ಕಾರ್ಯಪ್ರವೃತ್ತರಾಗಿ. ಕೆಟ್ಟ ಕಾಲ ಬಂದ ಹಾಗೆ ಮತ್ತೆ ಒಳ್ಳೆಯ ಕಾಲವೂ ಕೂಡ ಬರುತ್ತೆ ಅನ್ನುವಂತಹ ಒಂದು ನಂಬಿಕೆ, ದೃಢವಾದಂತಹ ವಿಶ್ವಾಸ ನಿಮಗಿರಲಿ. ಅದು ನಿಮ್ಮನ್ನು ಕಾಪಾಡುವಂಥದ್ದು. ಸುಲಭವಾಗಿ ನಾನೆಲ್ಲವನ್ನೂ ನಿಭಾಯಿಸ್ತೀನಿ ಅಂತ ಹೇಳಿ ಅಂದುಕೊಂಡು ಪ್ರಯತ್ನದಲ್ಲಿ ನೀವು ವಿಫಲರಾಗ್ತೀರಿ. ಅಷ್ಟು ಸುಲಭ ಇರೋದಿಲ್ಲ ಅನ್ನುವಂಥದ್ದು. ಕಾರ್ತಿಕೇಯನನ್ನ ಪ್ರಾರ್ಥನೆ ಮಾಡಿ ಆ ಸುಬ್ರಹ್ಮಣ್ಯ ಸ್ವಾಮಿ ನಿಮಗೆ ಸರ್ವಾಂಗೀಣವಾದಂತಹ ರಕ್ಷಣೆಯನ್ನು ನೀಡಲಿ. ಶುಭವಾಗಿ. ಕುಂಭರಾಶಿ, ನಿಮ್ಮ ಗುರಿಯ ಬಗ್ಗೆ ನಿಮಗೆ ಸರಿಯಾಗಿ ತಿಳುವಳಿಕೆ ಇರಬೇಕು. ಏನು ಗುರಿಯನ್ನ ಮುಂದಿಟ್ಟುಕೊಂಡು ನೀವು ಪ್ರಯತ್ನವನ್ನು ನಡೆಸ್ತಾ ಇದ್ದೀರಿ ಅನ್ನುವಂಥದ್ದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕಾಗುತ್ತೆ. ಪ್ರೇಮಿಗಳಿಗೆ ಉತ್ತಮವಾದಂತಹ ಕೆಲವು ಸವಾಲುಗಳು ಎದುರಾಗುತ್ತೆ. ಬುದ್ಧಿವಂತಿಕೆಯಿಂದ, ತಾಳ್ಮೆಯಿಂದ, ಸಂತೋಷದಿಂದ ಆ ಸವಾಲುಗಳೆಲ್ಲವನ್ನ ಎದುರಿಸಿದರೆ ಉತ್ತಮವಾದಂತಹ ಒಂದು ಸ್ಥಾನ, ಉತ್ತಮವಾದಂತಹ ಒಂದು ವಾತಾವರಣ ನಿಮಗೆ ದೊರೆಯುವಂಥದ್ದು. ಜವಾಬ್ದಾರಿಯಿಂದ ನಿಮ್ಮ ಕೆಲಸವನ್ನು ಮಾಡಿದರೆ ಮಾತ್ರ ಗೌರವ ಇದೆ. ಬೇಜವಾಬ್ದಾರಿಯಿಂದ ಇನ್ಯಾವುದೋ ಹಣ ಇದೆ, ಜನ ಇದ್ದಾರೆ, ಮಾಡೋರಿದ್ದಾರೆ, ಅದು ಯಾವುದೂ ಕೂಡ ಗೌರವವನ್ನು ತಂದುಕೊಡಲ್ಲ. ಕೆಲಸ ಆಗಬಹುದು, ಆದರೆ ಗೌರವಪೂರ್ವಕವಾಗಿ ಆ ಕೆಲಸ ಆಗದೇ ಇರತಕ್ಕಂಥದ್ದು. ಹಿತೈಷಿಗಳಿಂದ ಉತ್ತಮವಾದಂತಹ ಸಲಹೆಯನ್ನು ಪಡಿತೀರಿ, ಅದು ನಿಜವಾಗಲೂ ಮೆಚ್ಚಬೇಕಾದಂಥದ್ದು. ವ್ಯಾಪಾರ ವ್ಯವಹಾರಾದಿಗಳನ್ನು ಇನ್ನಷ್ಟು ಮತ್ತಷ್ಟು ವಿಸ್ತಾರ ಮಾಡೋದಕ್ಕೆ, ವಿಸ್ತರಿಸೋದಕ್ಕೆ ಅವಕಾಶಗಳಾಗುತ್ತೆ. ದಾಂಪತ್ಯದಲ್ಲಿ ಜಗಳವನ್ನು ಮಾಡಿಕೊಳ್ಬೇಡಿ. ಗಂಡ ಹೆಂಡತಿಯ ಮಧ್ಯದಲ್ಲಿ ಯಾವ ಕಾರಣಕ್ಕೂ ಜಗಳ ಬೇಡ ಅಂತ ಅರ್ಥ. ನಿಮ್ಮ ಮನೆಯಲ್ಲೇ ಸರಿ ಇಲ್ಲ ಅಂತಾದರೆ ಹೊರಗಿನವ್ರಿಗೆ ಏನು ಹೇಳ್ತೀರಿ? ಇನ್ನು ಪ್ರಶ್ನೆ ಬಂದರೆ, ಆ ಮಾತು ಬಂದರೆ ಅಪಹಾಸ್ಯಕ್ಕೆ ಒಳಗಾಗ್ತೀರಿ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಆರೋಗ್ಯದ ದೃಷ್ಟಿಯಿಂದ, ವ್ಯವಹಾರದ ದೃಷ್ಟಿಯಿಂದ, ದುಡ್ಡು ಕಾಸಿನ ವಿಚಾರದಿಂದ ನಿಮ್ಮ ದೌರ್ಬಲ್ಯವನ್ನು ಮುಚ್ಚಿಡಬೇಡಿ. ಮನೆಯವರಿಗೆ ಅದನ್ನು ಸ್ಪಷ್ಟ ಮಾಡಿ. ಇಲ್ಲದೇ ಇದ್ದರೆ ನಷ್ಟವಾಗುತ್ತೆ, ಮನೆಯವರಿಗೆ ಕಷ್ಟವಾಗುತ್ತೆ. ಇದನ್ನು ಗಮನಿಸಿಕೊಳ್ಳಬೇಕು. ಯಾವುದೇ ರೀತಿಯ ಪ್ರಯಾಣಕ್ಕೆ ಮುಂದಾಗಬೇಡಿ. ಪ್ರಯಾಣ ನಿಮಗೆ ಅಶುಭವಾದಂತಹದ್ದು, ಮಾರಕವಾದಂತಹದ್ದು. ದೈಹಿಕ ಮತ್ತು ಮಾನಸಿಕವಾದಂತಹ ಶ್ರಮದಿಂದ ತೊಂದರೆಯನ್ನು ಅನುಭವಿಸ್ತೀರಿ. ದೇಹದಲ್ಲೂ ಸಮಸ್ಯೆ, ಮಾನಸಿಕವಾಗಿಯೂ ಕೂಡ ಒತ್ತಡ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ತೊಂದರೆಗೆ ಅವಕಾಶಗಳು ಹೆಚ್ಚಾಗಿದೆ.
ಕೆಲಸಗಳು ಯಾವುದೂ ಕೂಡ ನಿಮ್ಮ ಇಷ್ಟದಂತೆ ನಡೆಯುವುದಿಲ್ಲ. ನೀವು ಅಂದ್ಕೊಂಡಾಗ ಯಾವ ಕೆಲಸಗಳು ಆಗುವುದಿಲ್ಲ. ಹಾಗಾಗಿ ಆ ಸಂದರ್ಭಕ್ಕೆ ಏನು ಬರುತ್ತೋ ಅದರಂತೆ ನೀವು ನಡ್ಕೊಂಡು ಹೋಗ್ಬೇಕಾಗತ್ತೆ. ವಿನಾಕಾರಣ ಖರ್ಚಿಗೆ ಹೆಚ್ಚಿನ ಅವಕಾಶಗಳಾಗತ್ತೆ. ಸುಮ್ಮನೆ ದುಡ್ಡು ಖರ್ಚು ಆಗ್ತಾ ಇರುತ್ತೆ. ಕಾರಣ ಏನು ಗೊತ್ತಿಲ್ಲ, ಅದೊಂದು ವೆಚ್ಚ. ಇದನ್ನು ಗಮನಿಸಬೇಕು. ಮೃತ್ಯುಂಜಯನನ್ನ ಪ್ರಾರ್ಥನೆ ಮಾಡಿ, ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬುದಾಗಿ 11 ಸಲ ಪಠನೆ ಮಾಡಿ. ಶುಭವಾಗಲಿ.